ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಗೋಲ್ ಗುಮ್ಮಜ್ ಪ್ರಬಂಧ. ಈ ಒಂದು ಗೋಲ್ ಗುಮ್ಮಜ್ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವಾಗ ಆಲ್ರೆಡಿ ಮಕ್ಕಳು ಪ್ರವಾಸಕ್ಕೆ ಹೋಗಿ ಬಂದಿರ್ತೀರ. ಸ್ಕೂಲಲ್ಲಿ ನೀವು ಕಂಡಂಥ ಪ್ರವಾಸದ ಬಗ್ಗೆ ಬರೀರಿ ಅಂತಾರೆ. ನೀವು ಗೋಲ್ ಗುಮ್ಮಟ್ ನೋಡೋಕೆ ಹೋದವ್ರಿಗೆ ಒಂದು ಗೋಲ್ ಗುಮ್ಮಜ್ ಪ್ರಬಂಧ, ವಿಜಯಪುರದಲ್ಲಿರುವಂಥ ಗೋಲ್ ಗುಮ್ಮಜ್ ಪ್ರಬಂಧದ ಬಗ್ಗೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿರುವಂಥ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ವೀಕ್ಷಿಸಿ ಅಂತ ಹೇಳ್ತಾ, ಗೋಲ್ ಗುಮ್ಮಜ್ ಪ್ರಬಂಧ. ಮೊದಲನೇದಾಗಿ ಪೀಠಿಕೆ. ಗೋಲ್ ಗುಮ್ಮಜ್ ಒಂದು ಭವ್ಯವಾದ ಸಮಾಧಿಯಾಗಿದ್ದು, ಅದು ಹಿಂದಿನ ಕಾಲದ ವಾಸ್ತುಶಿಲ್ಪದ ತೇಜಸ್ಸನ್ನು ಪ್ರದರ್ಶಿಸುತ್ತದೆ. ಉತ್ತರ ಕರ್ನಾಟಕದ ಚಿಕ್ಕ ಪಟ್ಟಣವಾದ ವಿಜಯಪುರ, ವಿಜಯಪುರದಲ್ಲಿ ನೆಲೆಗೊಂಡಿರುವ ಈ ಭವ್ಯವಾದ ರಚನೆಯು ವಿಶ್ವದ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ. 350 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿದೆ. ವಿವರಣೆ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಕರೆಯಲಾಗುವ ಗೋಲ್ ಗುಮ್ಮಜ್ ಇರುವುದು ನಮ್ಮ ಕರ್ನಾಟಕದ ಬಿಜಾಪುರದಲ್ಲಿ. ಈ ಸ್ಮಾರಕವು ಆದಿಲ್ ಶಾ ನಿರ್ಮಿಸಿದರು. ನೋಡಲು ತಾಜ್ ಮಹಲ್ನಂತೆ ಕಾಣುವ ಈ ಸ್ಮಾರಕವು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವೂ ಹೌದು. ಈ ರಚನೆಯು ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ಎಂದು ಹೇಳಲಾಗುತ್ತದೆ. ಈ ಭವ್ಯ ಸಮಾಧಿಯು 17ನೇ ಶತಮಾನದ ಬಿಜಾಪುರದ ಆಡಳಿತಗಾರನಾಗಿದ್ದ ಮೊಹಮ್ಮದ್ ಆದಿಲ್ ಶಾ ಅವರ ಅಂತಿಮ ವಿಶ್ರಾಂತಿ ಸ್ಥಳವಾಗಿದೆ. ಸುಲ್ತಾನನು ಸಿಂಹಾಸನ ಏರಿದ ಸ್ವಲ್ಪ ಸಮಯದ ನಂತರ 1626ರಲ್ಲಿ ಈ ರಚನೆಯನ್ನು ನಿರ್ಮಿಸಲಾಯಿತು. ಇನ್ನು ಕೊನೆಯದಾಗಿ ಉಪಸಂಹಾರ. ಗೋಲ್ ಗುಮ್ಮಜ್ ಒಂದು ಪ್ರವಾಸಿ ತಾಣ. ಗೋಲ್ ಗುಮ್ಮಜ್ ಇದು ಬಹಳ ಪ್ರಸಿದ್ಧವಾಗಿದೆ. ಇದು ಪ್ರತಿಧ್ವನಿಯಾಗಿ ಬಹಳ ಪ್ರಸಿದ್ಧವಾಗಿದೆ. ಇದು ಸುಮಾರು 51 ಮೀಟರ್ ಎತ್ತರವನ್ನು ಹೊಂದಿದೆ. ಇದು ವಿಶಾಲವಾದ ಗುಮ್ಮಟವಾಗಿರುತ್ತದೆ ಅಂತ ಹೇಳ್ತಾ, ನಿಮಗೂ ಕೂಡ ಈ ಒಂದು ಗೋಲ್ ಗುಮ್ಮಜ್ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಧನ್ಯವಾದಗಳು.